ಯಪ್ಪ ಎಂಥ ಸೈಕ್ ಟೀಸರ್ ಅಂದರೆ ಇದು ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಸೈಕ್ ಆದಂಥ ಟೀಸರ್ ಬಿಟ್ಟಿದ್ದಾರೆ ಟಾಕ್ಸಿಕ್ ಫಿಲಮ್ ಅವರು. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸ್ ಇತಾನ. ನಾನು ನಿಮ್ಮ ಪ್ರಜ್ವಲ್. ಒಂದೊಂದು ಸೆಕೆಂಡ್ ವೀಡಿಯೋಗಳು ಕೂಡ ಒಳ್ಳೊಳ್ಳೆ ಕ್ವಾಲಿಟಿಯಿಂದ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ ಮಾಸ್ಟರ್ ಮೈಂಡ್ ಅವರು ಸಖತ್ತಾಗಿ ಮಾಡಿದ್ದಾರೆ. ಮತ್ತು ಗೀತು ಮೋಹನ್ ದಾಸ್ ಅವ್ರಿಗೆ ಒಂದು ದೊಡ್ಡ ಸೆಲ್ಯೂಟ್ ಹೊಡಿಲೇಬೇಕು. ಯಾಕಂತ ಹೇಳಿದ್ರೆ ಆ ಥರ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿದ್ದಾರೆ. ಎಸ್ ಅವರ ಕಂಫರ್ಟ್ ಝೋನ್ನ ಬಿಟ್ಟು ಇಲ್ಲಿ ಬೇರೆ ಥರ ಫಿಲಮ್ ಮಾಡ್ತಿರೋದು. ಇಲ್ಲಿ ಒಂದು 2-3 ಶೇಡಲ್ಲಿ ಪಿಕ್ಚರು ಬರ್ತಿದೆ ಅಂತಲೇ ಹೇಳ್ಬೋದು. ರಾಕಿಂಗ್ ಸ್ಟಾರ್ ಯಶ್ ಅವರಂತೂ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ ಪಿಕ್ಚರಲ್ಲಿ. ಟ್ರೈಸರ್ ಸ್ಟಾರ್ಟ್ ಆಗುತ್ತೆ, ಅದು ಯಾರೋ ಒಬ್ರು ಹೇಳ್ತಾ ಇರ್ತಾರೆ, ಒಂದು ವಿಲನ್ ಅಂದ್ಕೊಳ್ತೀನಿ ಅವರು, ನಿನ್ನ ಕೈಲಿ ಆಗಲ್ಲ ಬಿಟ್ಬಿಡು ಇಟ್ಸ್ ಓವರ್ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂತಿರ್ತಾರೆ. ಲಾಂಗ್ ಏರ್ ಎಲ್ಲ ಬಿಟ್ಟಿದ್ದಾರೆ ಗುರು, ಸೈಕಾಗಿ ಬಿಟ್ಟಿದ್ದಾರೆ ಅಂತ ಹೇಳೋದು. ಒಂಥರ ಲಾಂಗ್ ಏರ್ ಬಿಟ್ಟಿದ್ದಾರೆ, ಒಂಥರ ಫುಲ್ ಶಾರ್ಟ್ ಮಾಡಿದ್ದಾರೆ. ಇನ್ನೊಂದ್ರಲ್ಲಿ ಎತ್ಬಿಟ್ಟು ತಲೆಯೆಲ್ಲ ಬಾಚ್ಕೊಂಡಿದ್ದಾರೆ. ಬರ್ತಡೇಗೆ ಬಿಟ್ಟಿದ್ದು ಇಂಟ್ರೊಡಕ್ಷನ್ ಟು ರಾಯ ಅಂತ ಹೇಳ್ಬಿಟ್ಟಿದ್ರಲ್ಲ, ಅದರಲ್ಲಿ ಕೂದಲು ಮ್ಯಾಕ್ ಎತ್ಕೊಂಡು ಅದರಲ್ಲೇ ಒಂಥರ ಶೂಟಿಂಗಲ್ಲಿ ಕಾಣ್ಕೊಂಡಿದ್ದಾರೆ. ಈ ಥರ ಫುಲ್ ಲಾಂಗ್ ಏರ್ಸಲ್ಲಿ ಬಿಟ್ಕೊಂಡಿದ್ದಾರೆ. ಇನ್ನೊಂದಿನ ಲಾಸ್ಟ್ ಟೈಮ್ ಅಲ್ಲಿ ಡ್ಯಾಡಿ ಸೋಮ ಅಂತ ಬರುತ್ತೆ ನೋಡಿ ಲಾಸ್ಟಲ್ಲಿ, ಅದಂತೂ ಇನ್ನೂ ಸೈಕೋ. ಏನು ಹಿಂದೆ ಕಟ್ಟಿಂಗ್ ಮಾತ್ರ ಮಸ್ತಾಗಿ ಬೆಂಕಿಯಾಗಿ ಮಾಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಒಳ್ಳೊಳ್ಳೆ ಆ್ಯಂಬಿಯನ್ಸ್ ಅಂತ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಫಿಲಮಲ್ಲಿ. ಗೀತು ಮೋಹನ್ ದಾಸ್ ಆಗಿರ್ಬೋದು, ಗೀತು ಮೋಹನ್ ದಾಸ್ ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಫಿಲಮ್ಗೆ ಕತೆ ಬರೆದಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಇಬ್ಬರು ಕೂಡ ಚೆನ್ನಾಗಿ ಕೂತ್ಕೊಂಡು ಕತೆ ಬರೆದಿರೋ ಕಾರಣ ಇದು ಔಟ್ಪುಟ್ ಈ ಥರ ಬಂದಿರೋದು. ಎಷ್ಟು ಕೋಟಿ ಜನ ಕಾಯ್ತಾ ಇದ್ದಾರೆ ಅಂದರೆ ಫಿಲಮ್ಗೆ. ಆಲ್ಮೋಸ್ಟ್ ಈ ಫಿಲಮು ಬರ್ತಾ ಇರೋ ಮಾಹಿತಿ ಪ್ರಕಾರ ಪ್ರಾಫಿಟಲ್ಲಿದೆ ಅಂತಲೇ ಹೇಳ್ಬೋದು. 500-600 ಕೋಟಿ ಆಲೇ, ಇನ್ನು ಫಿಲಮೇ ರಿಲೀಸ್ ಆಗಿಲ್ಲ, ಆಲೇ ಪ್ರಾಫಿಟಲ್ಲಿ ಹೋಗ್ತಾ ಇದೆ ಫಿಲಮು ಅಂತಲೇ ಹೇಳ್ಬೋದು. ಯಾವ ರೇಂಜಿಗೆ ಫಿಲಮ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಖತ್ ವೈಲೆನ್ಸ್ ಇರೋವಂಥ ಫಿಲಮ್ ಇದು. ಚಿಕ್ಕ ಮಕ್ಳಿಗಂತ ಪಕ್ಕ ಇದು US ಸರ್ಟಿಫಿಕೇಟ್ ಅಂತೂ ಸಿಗೋಲ್ಲ ಈ ಫಿಲಮ್ಗೆ. ಯಾಕಂತ ಹೇಳಿದ್ರೆ ಅಷ್ಟು ಈಸಿಯಲ್ಲ ಅವರು, ಸಖತ್ ವೈಲೇಷನ್ಸ್ ಇದೆ ಪಿಕ್ಚರಲ್ಲಿ. ಆದರೂ ಕೂಡ ಜಾಸ್ತಿ ಅಲ್ಲೇ ಬರ್ಬಿಟ್ಟಿದ್ದಾರೆ, ಬೇರೆ ಗ್ರೋನ್ ಅಪ್ಸ್ ಮಾತ್ರ ಈ ಪಿಕ್ಚರು ಅಂತ. ಸಖತ್ತಾಗಿರುವಂಥ ಟೀಸರ್ನ ಬಿಟ್ಟಿದ್ದಾರೆ. ಒಳ್ಳೊಳ್ಳೆ ಫೈಟಿಂಗ್ ಸೀನ್ಗಳಿದೆ ಮತ್ತು ಒಳ್ಳೊಳ್ಳೆ ಬೋಲ್ಡ್ ಸೀನ್ಗಳಿದೆ. ಫೈಟಿಂಗ್ ಮಾಡೋದಂತೂ ರಾಕಿಂಗ್ ಸ್ಟಾರ್ ಹೆಸರು ಡೈಲಾಗ್ ಅಂತೂ ಅದ್ಭುತ ಅಂತಲೇ ಹೇಳೋದು. ನಾನು ಹೇಳೋಗಂಟ ಯಾವುದೂ ಓವರ್ ಅಲ್ಲ ಅವರು, ನಾನು ಹೇಳಿದ ಮ್ಯಾಲೆ ಮಾತ್ರ ಎಲ್ಲರದು ಓವರ್ ಆಗೋದು ಅಂತ ಹೇಳ್ತಾರೆ. ಸಖತ್ತಾಗಿರೋವಂಥ ಟೀಸರ್ನ ಕಟ್ ಮಾಡಿದ್ದಾರೆ ಅಂತ ಹೇಳೋದು. ಇನ್ನೂ ಟ್ರೈಲರ್ ಬಿಡಬೇಕಾಗಿದೆ, ಸಾಂಗ್ಗಳು ಬಿಡಬೇಕಾಗಿದೆ. ಇನ್ನು March 19 ಇನ್ನೊಂದು ಫಿಲಮ್ ರಿಲೀಸ್ ಹತ್ತಿರ ಬರ್ತಾಯಿದೆ. ಈಗ February 20ನೇ ತಾರೀಕು ಬಿಟ್ಟಿದ್ದಾರೆ. ಇನ್ನೇನು ಒಂದು ತಿಂಗಳು ಕೂಡ ಇಲ್ಲ, ಆಲ್ಮೋಸ್ಟ್ ಇದಕ್ಕೆ ನೆಕ್ಸ್ಟು ತಿಂಗಳಷ್ಟೇ ಫಿಲಮ್ ರಿಲೀಸ್ ಆಗಿಬಿಟ್ಟಿರುತ್ತೆ. ಈಗ ಈ ಫಿಲಮ್ ಮಾಡ್ತಾರೆ. ಅವಳಿ ನೋಡಿದ್ರೆ ಇದು ಸಖತ್ತಾಗಿ ಧೂಳಿಪಟ ಮಾಡುತ್ತೆ ಅಂತ ಹೇಳಿ. ಇದು ಪ್ಯಾನ್ ವರ್ಲ್ಡ್ ಫಿಲಮ್, ಇದು ಪ್ಯಾನ್ ಇಂಡಿಯಾ ಫಿಲಮ್ ಅಲ್ಲ. ಬರೋಬ್ಬರಿ 6-7 ಭಾಷೆದಿಂದ ರಿಲೀಸ್ ಆಗ್ತಾಯಿದೆ. ಬೇರೆ ಕಡೆನೂ ಡಬ್ ಆಗುತ್ತೆ, ಅದು ಬೇರೆ ಪ್ರಶ್ನೆ. KGF ಇಂದ ರಾಕಿಂಗ್ ಸ್ಟಾರ್ ಯಶ್ ಅವರು ಕರ್ನಾಟಕದ ಹೆಮ್ಮೆ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಸಖತ್ತಾಗಿ ಕರ್ನಾಟಕದಲ್ಲಿ ಮಿಂಚಿ ಈಗ ಫುಲ್ ಇಂಡಿಯಾದಲ್ಲೇ ಈಗ ವರ್ಲ್ಡಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅಂತ ಹೇಳಿದ್ರೆ ಕರ್ನಾಟಕದವರು ಅಂತ ಹೇಳೋ ರೀತಿ ಮಾಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು. ಸಖತ್ತಾಗಿರೋ ಸೀನ್ಸ್ಗಳಿದ್ದಾವೆ ಮಾತ್ರ. ಫೈಟಿಂಗ್ ಸೀನ್ ಅಂತೂ ಅದ್ಭುತ ಅಂತಲೇ ಹೇಳ್ಬೋದು. ಅವ್ರ ಡೈಲಾಗ್ ಡೆಲಿವರಿಗಳಂತೂ ಅದ್ಭುತ, ಸಖತ್ತಾಗಿ ಮಾಡಿದ್ದಾರೆ ಅಂತ ಹೇಳೋದು ರಾಕಿಂಗ್ ಸ್ಟಾರ್ ಯಶ್ ಅವರು. ಮತ್ತು ಫೈಟಿಂಗ್ ಸೀನ್ಸ್ ಆಗಿರ್ಬೋದು, ಸಾಂಗ್ಸ್ಗಳಾಗಿರ್ಬೋದು, ಮ್ಯೂಸಿಕ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ ಅಂತ ಹೇಳೋದು. ಇವರು KGF ಮಾಡಿದ್ರಲ್ಲ, ಅವರೇ ಮಾಡಿರೋದು. ಇದನ್ನ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸಖತ್ತಾಗಿ ಮಾಡಿರೋ ಕಾರಣದಿಂದ ಟಾಕ್ಸಿಕ್ ಟ್ರೈಲರು ಮತ್ತು ಟೀಸರ್ ಬಿಟ್ಟಾಗಿದೆ. ಮತ್ತು ಟಾಕ್ಸಿಕ್ ಟ್ರೈಲರ್ ಏನು ಬರ್ತದೆ ಅದೇ ಹತ್ರದ್ದು ಏನೇನು ಫಿಲಮ್ ರಿಲೀಸ್ ಆಗುವಾಗ ಬಿಡ್ತಾರೆ. ಫಿಲಮ್ ಮಾತ್ರ ಸೈಕಾಗಿತ್ತು. ಶಾರ್ಟ್ ಏರ್ಸು, ಲಾಂಗ್ ಏರ್ಸು, ವಿಂಟೇಜು ರಾಕಿಂಗ್ ಸ್ಟಾರ್ ಎಷ್ಟನ್ನ ಕಾಣಿಸ್ತಾ ಇದ್ದಾರೆ. ಲಾಸ್ಟ್ ಸೀನ್ ಅಂತೂ ಅದ್ಭುತ, ಸಖತ್ ವೈಲೆನ್ಸ್ ಇದೆ ಅಂತಲೇ ಹೇಳೋದು ಪಿಕ್ಚರ್ಗೆ. ಮಸ್ತ್ ಟೀಸರ್ ಮಾತ್ರ. ಯಾರ್ಯಾರು March 19ಗೋಸ್ಕರ ಕಾಯ್ತಿದ್ದೀರಾ ಕಮೆಂಟ್ ಮಾಡಿ. ಇನ್ನೇನು ಒಂದು 20 ದಿನನೋ 28 ದಿನ ಏನೋ ಇದೆ ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.